ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ವಿಭಾಗದ ವಿಜ್ಞಾನ ವಿಷಯದಲ್ಲಿ 16ನೇ ಪಾಠ ಬೆಳಕು ಅಂತಕ್ಕಂಥ ಪಾಠದಲ್ಲಿ ಒಂದೇ ವಿಡಿಯೋದಲ್ಲಿ 30 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ NMMS ಪರೀಕ್ಷೆ ವಿಜ್ಞಾನ 2022-23 ಅದನ್ನು ಪ್ಲೇಲಿಸ್ಟನ್ನು ಕ್ಲಿಕ್ ಮಾಡಿ ಒತ್ತಿದ್ರೆ ಹಿಂದಿನ ಎಲ್ಲ ಒನ್ಲೈನರ್ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ಬೋದು. ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗ್ತದೆ. ನಾವು 8ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ನೋಟ್ಸ್ಗಳು, ಆಮೇಲೆ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ. ಇದೇ ಥರದ ನೀವುಗಳು ವಿಜ್ಞಾನದ ಹಾಗೆ ಸಮಾಜ ವಿಜ್ಞಾನದಲ್ಲಿನೂ ಕೂಡ NMMS ಪರೀಕ್ಷೆಯ ಒಂದು ಒನ್ಲೈನರ್ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಬೆಳಕು ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು. ಪ್ರಶ್ನೆ 1, ಯಾವುದು ವಸ್ತುಗಳನ್ನು ಗೋಚರಿಸುವಂತೆ ಮಾಡುತ್ತದೆ? ಸೊ ಗೋಚರಿಸೋದು ಅಂದರೆ ಕಾಣೋದು. ಸೊ ಸಾಮಾನ್ಯವಾಗಿ ಬೆಳಕೆ ಇದ್ದರೆ ವಸ್ತುಗಳು ನಮಗೆ ಗೋಚರಿಸ್ತವೆ. ಸೊ ಉತ್ತರ ಏನಾಗ್ತದಪ್ಪ ಅಂದರೆ ಬೆಳಕು ಅಂತ ಆಗ್ತದೆ. ಸೊ ಬೆಳಕು ಇರೋದ್ರಿಂದ ವಸ್ತುಗಳು ಗೋಚರಿಸುವಂತೆ ಆಗ್ತದೆ. ಪ್ರಶ್ನೆ 2, ಪತನ ಕಿರಣ ಅಂದರೆ ಏನು? ಯಾವುದೇ ಸಮತಲದ ಮೇಲೆ ಬೀಳ್ತಕ್ಕಂಥ ಕಿರಣಕ್ಕೆ ಪತನ ಕಿರಣ ಅಂತ ಕರಿತೀವಿ. ಪ್ರಶ್ನೆ 3, ಪ್ರತಿಫಲಿತ ಕಿರಣ ಎಂದರೇನು? ಪ್ರತಿಫಲನದ ನಂತರ ಸಮತಲದಿಂದ ಹಿಂದಕ್ಕೆ ಬರುವ ಕಿರಣಕ್ಕೆ ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಪ್ರಶ್ನೆ 4, ಬೆಳಕಿನ ಪುಂಜ ಹೇಗೆ ಉಂಟಾಗುತ್ತದೆ? ಹಲವು ಕಿರಣಗಳಿಂದ ಸೇರಿ ಬೆಳಕಿನ ಪುಂಜ ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತದ. ಪ್ರಶ್ನೆ 5, ಲಂಬ ಎಂದರೇನು? ಉತ್ತರ, ಪ್ರತಿಫಲಿಸುವ ಸಮತಲಕ್ಕೆ ಬಿಂದುವಿನಲ್ಲಿ ಎಳೆದ ಗೆರೆಗೆ ಏನಂತ ಕರೀತಾರಪ್ಪ ಅಂದ್ರೆ ಲಂಬ ಅಂತ ಕರೀತಾರೆ. ಪ್ರತಿಫಲಿಸುವ ಸಮತಲಕ್ಕೆ ಬಿಂದುವಿನಲ್ಲಿ ಎಳೆದ ಗೆರೆಯೇ ಲಂಬ. ಪ್ರಶ್ನೆ 6, ಪತನ ಕೋನ ಎಂದರೇನು? ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನಕ್ಕೆ ಏನಂತ ಕರಿತೀವಿ? ಎಸ್ ವಿದ್ಯಾರ್ಥಿಗಳೇ, ಅದನ್ನು ಪತನ ಕೋನ ಅಂತ ಕರೀತಾರ. ಪ್ರಶ್ನೆ 7, ಪ್ರತಿಫಲನ ಕೋನ ಅಂದರೆ ಏನು? ಲಂಬ ಮತ್ತು ಪ್ರತಿಫಲಿತ ಕಿರಣಗಳ ನಡುವಿನ ಕೋನಕ್ಕೆ ಪ್ರತಿಫಲನ ಕೋನ ಅಂತ ಕರಿತೀವಿ. ಪ್ರಶ್ನೆ 8, ಪಾರ್ಶ್ವ ವಿಪರ್ಯಯ ಎಂದ್ರೇನು? ಇದು ಇಂಪಾರ್ಟೆಂಟ್ ಇದೆ, ಇಲ್ಲಿಂದ ಕ್ವಶನ್ಸು ಲಾಸ್ಟ್ ಟೈಮ್ ತುಂಬಾನೇ ಕೇಳಿದ್ದಾರೆ. ಏನಿದೆ ಉತ್ತರ ಅಂದರೆ, ದರ್ಪಣದಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗ ಬಲಭಾಗದಂತೆ ಮತ್ತು ಬಲಭಾಗ ಎಡಭಾಗದಂತೆ ಗೋಚರಿಸೋದಕ್ಕೆ ಏನಂತ ಕರಿತೀವಿ? ಪಾರ್ಶ್ವ ವಿಪರ್ಯಯ ಅಂತ ಕರಿತೀವಿ. ಪ್ರಶ್ನೆ 9, ಚದುರಿದ ಅಥವಾ ಅನಿಯತ ಪ್ರತಿಫಲನ ಎಂದರೇನು? ಉತ್ತರ, ಒರಟಾದ ಅಥವಾ ಅನಿಯತ ಸಮತಲದಿಂದ ಪ್ರತಿಫಲನಗೊಂಡ ಸಮಾಂತರ ಕಿರಣಗಳು ಸಮಾಂತರವಾಗಿರದಿದ್ದರೆ ಆ ಪ್ರತಿಫಲನವನ್ನು ಚದುರಿದ ಅಥವಾ ಅನಿಯತ ಪ್ರತಿಫಲನ ಅಂತ ಕರಿತೀವಿ. ಪ್ರಶ್ನೆ 10, ನಿಯತ ಪ್ರತಿಫಲನ ಎಂದರೇನು? ಉತ್ತರ, ದರ್ಪಣದಂತಹ ನುಣುಪಾದ ಮೇಲ್ಮೈನಿಂದ ಉಂಟಾಗ್ತಕ್ಕಂಥ ಪ್ರತಿಫಲನಕ್ಕೆ ನಿಯತ ಪ್ರತಿಫಲನ ಎಂದು ಕರೆಯುತ್ತಾರೆ. ಪ್ರಶ್ನೆ 11, ಪ್ರತಿಬಿಂಬಗಳು ಯಾವುದರಿಂದ ಉಂಟಾಗುತ್ತವೆ? ಇಲ್ಲಿ ಪ್ರತಿಬಿಂಬಗಳು ನಿಯತ ಪ್ರತಿಫಲನದಿಂದ ಉಂಟಾಗ್ತವೆ. ಪ್ರಶ್ನೆ 12, ಪೆರಿಸ್ಕೋಪ್ ಎಷ್ಟು ಸಮತಲ ದರ್ಪಣಗಳನ್ನು ಒಳಗೊಂಡಿರುತ್ತದೆ? ಉತ್ತರ, 2. ನೆನಪಿಟ್ಕೊಡ್ರಿ, ಪೆರಿಸ್ಕೋಪ್ನಲ್ಲಿ 2 ಸಮತಲ ದರ್ಪಣಗಳು ಹೊಂದಿರ್ತವೆ. ಪೆರಿಸ್ಕೋಪನ್ನು ಎಲ್ಲಿ ಬಳಸುತ್ತಾರೆ? ಉತ್ತರ, ಜಲಾಂತರ್ಗಮಿಗಳಲ್ಲಿ, ಯುದ್ಧ ಟ್ಯಾಂಕ್ಗಳಲ್ಲಿ, ಸೈನಿಕರ ಬಂಕರ್ಗಳಲ್ಲಿ ಮತ್ತು ಹೊರಗಿನ ವಸ್ತುಗಳನ್ನು ನೋಡಲಿಕ್ಕೆ ಪೆರಿಸ್ಕೋಪನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ಬಳಸ್ತಾರೆ. ಪ್ರಶ್ನೆ 14, ಪ್ರತಿಬಿಂಬಗಳ ತಂತ್ರ ಬಳಸಿ ಸುಂದರ ವಿನ್ಯಾಸ ಮೂಡಿಸುವ ಉಪಕರಣ ಯಾವುದು? ಉತ್ತರ, ಕೆಲಿಡೋಸ್ಕೋಪ್. ಇಲ್ಲಿ ಪ್ರತಿಬಿಂಬಗಳ ತಂತ್ರವನ್ನು ಉಪಯೋಗಿಸಿ ಸುಂದರವಾಗಿರ್ತಕ್ಕಂಥ ವಿನ್ಯಾಸವನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ಮೂಡಿಸ್ತಾರೆ. ಪ್ರಶ್ನೆ 15, ಸೂರ್ಯನ ಬೆಳಕು ಯಾವ ಬಣ್ಣದ್ದು ಅಂತ ಕೇಳಿದ್ದಾರೆ. ತಮಗೆ ಗೊತ್ತೇ ಇದೆ, ಸೂರ್ಯನ ಬೆಳಕು ಬಿಳಿ ಬಣ್ಣದ್ದು ಅಂತ. ಪ್ರಶ್ನೆ 16, ಕಣ್ಣಿನ ಪಾರದರ್ಶಕದಿಂದ ಮುಂದಿನ ಭಾಗಕ್ಕೆ ಏನಂತ ಕರೀತಾರೆ? ಅಂದರೆ ಕಣ್ಣಿನ ಪಾರದರ್ಶಕದ ಮುಂದಿನ ಭಾಗಕ್ಕೆ ಕಾರ್ನಿಯ ಅಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. ವರ್ಣಪಟಲದಲ್ಲಿರುವ ಸಣ್ಣ ರಂಧ್ರ ಯಾವುದು? ವರ್ಣಪಟಲದಲ್ಲಿರ್ತಕ್ಕಂಥ ಸಣ್ಣ ರಂಧ್ರಕ್ಕೇನೆ ಏನಂತ ಕರೀತಾರೆ? ಪಾಪೆ ಅಂತ ಕರೀತಾರೆ. ಪ್ರಶ್ನೆ 18, ಕಣ್ಣಿಗೆ ವಿಶಿಷ್ಟವಾದ ಬಣ್ಣ ನೀಡುವ ಭಾಗ ಯಾವುದು? ಇಲ್ಲಿ ವರ್ಣಪಟಲ ಅಂತ ಕರೀತಾರೆ. ಈ ವರ್ಣಪಟಲದ ಮುಖ್ಯ ಕೆಲಸನೇ ಅದು ಕಣ್ಣಿಗೆ ವಿಶಿಷ್ಟವಾದ ಬಣ್ಣವನ್ನು ಕೊಡ್ತದೆ.
ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸ್ತಕ್ಕಂಥ ಜೀವಕೋಶಗಳು ಯಾವುವು? ಇಲ್ಲಿ ಶಂಕುಕೋಶಗಳು ಅಂತ ಬರ್ತಾವ. ಈ ಶಂಕುಕೋಶಗಳು ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದನೆಯನ್ನ ಕೊಡ್ತಾವ. ಪ್ರಶ್ನೆ 20, ಮಂದ ಬೆಳಕಿಗೆ ಸ್ಪಂದಿಸೋ ಜೀವಕೋಶಗಳು ಯಾವುವು? ಇಲ್ಲಿ ಕಂಬಿ ಕೋಶಗಳು ಅಂತ ಕರೀತಾರ. ಅಂದ್ರೆ ಆ ಮಂದ ಬೆಳಕಿಗೆ ಸ್ಪಂದನೆಯನ್ನ ಕೊಡ್ತಕ್ಕಂಥ ಜೀವಕೋಶಗಳನ್ನ ಕಂಬಿ ಕೋಶಗಳು ಅಂತ ಹೇಳ್ತೀವಿ. ಪ್ರಶ್ನೆ 21, ಅಂಧ ಪ್ರದೇಶ ಎಂದರೇನು? ನೋಡಿ, ದೃಷ್ಟಿ ಗ್ರಹಿಕೆ ಸಾಧ್ಯವಿಲ್ಲದ ಪ್ರದೇಶಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಅದನ್ನ ಅಂಧ ಪ್ರದೇಶ ಅಂತ ಕರೀತಾರ. ಪ್ರಶ್ನೆ 22, ಅಕ್ಷಿಪಟಲದ ಮೇಲೆ ಬಿಂಬ ಎಷ್ಟು ಸಮಯ ಇರುವುದು? ಸೆಕೆಂಡಿನ 1/16 ಅಷ್ಟು ಕಾಲ ಮಾತ್ರ ಅಕ್ಷಿಪಟಲದ ಮೇಲೆ ನಮಗೆ ಬಿಂಬ ಏನ್ ಮಾಡ್ತದಪ್ಪ ಅಂದ್ರೆ ಅಷ್ಟು ಸಮಯ ಇರ್ತದ. ಒಬ್ಬ ವ್ಯಕ್ತಿ ಸಾಮಾನ್ಯ ಕಣ್ಣಿನಿಂದ ನಿರಾಯಾಸವಾಗಿ ಓದಲು ಸಾಧ್ಯವಾಗುವ ದೂರ ಎಷ್ಟು? ಸುಮಾರು 25 ಸೆಂಟಿಮೀಟರ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಅದ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ಕಣ್ಣಿನಿಂದ ನಿರಾಯಾಸವಾಗಿ ಯಾವುದೇ ಕಷ್ಟವಿಲ್ಲದೆ ಸುಮಾರು 25 ಸೆಂಟಿಮೀಟರ್ ದೂರದಲ್ಲಿದ್ರೂ ಕೂಡ ಓದಬಹುದು. ಕಣ್ಣಿನ ದೃಷ್ಟಿ ಮಂಜಾಗಲು ಕಾರಣ ಏನು? ಕಣ್ಣಿನ ಮಸುರ ಮಂಕಾಗಿರುವುದು. ಸೊ ಕಣ್ಣಿನ ಮಸುರಗಳು ಮಂಕಾಗ್ತಾವ. ಆ ಕಣ್ಣಿನ ಮಸುರಗಳು ಮಂಕಾತಂದ್ರ ಕಣ್ಣಿನ ದೃಷ್ಟಿ ಏನಾಗ್ತದ ವಿದ್ಯಾರ್ಥಿಗಳೇ? ಮಂಜು ಆಗ್ತದ. ಪ್ರಶ್ನೆ 25, ಕಣ್ಣಿನ ಅನೇಕ ಸಮಸ್ಯೆಗಳಿಗೆ ಕಾರಣವಾದ ಜೀವಸತ್ವ ಯಾವುದು? ಇಲ್ಲಿ ಎ ಜೀವಸತ್ವ ಅಂತ ಕರೀತಾರ, ವಿಟಮಿನ್ ಎ ಅಂತ ಕರೀತಾರ. ಅಂದ್ರ ಕಣ್ಣಿನ ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳೇ ಎ ಜೀವಸತ್ವನೇ ಕಾರಣ ಆಗದ. ಪ್ರಶ್ನೆ 26, ಎ ಜೀವಸತ್ವ ಭರಿತ ಆಹಾರ ಪದಾರ್ಥಗಳು ಯಾವುವು? ಇಲ್ಲಿ ಎ ಜೀವಸತ್ವ ಭರಿತ ಆಹಾರ ಪದಾರ್ಥಗಳಲ್ಲಿ ಹೇಳ್ತಾರೆ ಮೊಟ್ಟೆ, ಹಾಲು, ಮೊಸರು, ಗಿಣ್ಣು, ಬೆಣ್ಣೆ, ಪಪಾಯಿ, ಮಾವು. ಇವೆಲ್ಲವುಗಳಲ್ಲಿ ಏನದಪ್ಪ ಅಂದ್ರೆ ಎ ಜೀವಸತ್ವ ತುಂಬಾನೇ ತುಂಬಿಕೊಂಡದ. 27, ಎ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಯಾವುದು? ಇಲ್ಲಿ ಇರುಳು ಗುರುಡು ಅಂತ ಕರೀತಾರೆ. ಓಕೆ, ನೈಟ್ ಬ್ಲೈಂಡ್ನೆಸ್ ಅಂತ ಕರೀತಾರೆ, ಇರುಳಾಂಧತೆ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ಈ ಇರುಳಾಂಧತೆ ರೋಗ ಬರಲಿಕ್ಕೆ ಮುಖ್ಯವಾದ ಕಾರಣನೇ ವಿಟಮಿನ್ ಎ ಜೀವಸತ್ವದ ಕೊರತೆಯಿಂದ. ಪ್ರಶ್ನೆ 28, ದೃಷ್ಟಿ ವಿಕಲ ವ್ಯಕ್ತಿಗಳ ಅತ್ಯಂತ ಪ್ರಚಾರದಲ್ಲಿರುವ ಸಂಪನ್ಮೂಲ ಯಾವುದು? ಇಲ್ಲಿ ಬ್ರೈಲ್ ಅಂತ ಕರೀತಾರ. ಈ ಬ್ರೈಲ್ ಅನ್ನೋದು ದೃಷ್ಟಿ ವಿಕಲ ವ್ಯಕ್ತಿಗಳ ಅತ್ಯಂತ ಪ್ರಚಾರದಲ್ಲಿರ್ತಕ್ಕಂಥ ಸಂಪನ್ಮೂಲ ರಿಸೋರ್ಸ್ ಆಗದ. 29, ಬ್ರೈಲ್ ಪದ್ಧತಿ ಯಾವ ವರ್ಷ ಅಳವಡಿಸಿಕೊಂಡರು? 1932ರಲ್ಲಿ ಮೊಟ್ಟ ಮೊದಲಿಗೆ ಬ್ರೈಲ್ ಪದ್ಧತಿಯನ್ನು ಅಳವಡಿಸಿಕೊಂಡರು. ಪ್ರಶ್ನೆ 30, ಬ್ರೈಲ್ ಪದ್ಧತಿಯಲ್ಲಿರುವ ಚುಕ್ಕೆಗಳ ಸಂಖ್ಯೆ ಎಷ್ಟು? 63 ಬ್ರೈಲ್ ಪದ್ಧತಿಯಲ್ಲಿರ್ತಕ್ಕಂಥ ಚುಕ್ಕೆಗಳಾಗಿದ್ದಾವೆ. ಇಲ್ಲಿಗೆ 16ನೇ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 30 ಕ್ವಶನ್ಸ್ಗಳನ್ನ ನೋಡಿದ್ದೀವಿ. ಸೊ ರಿಮೈನಿಂಗ್ ಪಾಠದ ವಿಡಿಯೋಗಳನ್ನು ಸಹಿತ ಶಾರ್ಟ್ಲಿ ಆಗಿ ಹಾಕ್ತೀವಿ ಅಂತ ಹೇಳ್ತಾ ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ